किन्ने टाइम है अंदर ಅಲ್ಲ ನಾ ಮೋಜಿ ನಮ್ಮೂರಲ್ಲಿ ಹಳ್ಳ ಬಾವಿ ಇದ್ರೂ ನಮಗೆ ಕುಡಿಯೋದಕ್ಕೆ ನೀರು ನಮಗೆ ಸಿಗ್ತಿಲ್ಲ. ಪಂಚಾಯತಿಯಿಂದ ನಮಗೆ ಸರಿಯಾಗಿ ನೀರು ಕೊಡಿಸ್ತಿಲ್ಲ. ಮತ್ತು ಇಲ್ಲಿ 4-5 ಗಂಟೆಗೆ ಬರೋ ನೀರು 8-9 ಗಂಟೆ ಕಳಿಸ್ತಾರೆ. ನಾವು ಮನೆಗೆ ಬಂದು ಎಲ್ಲರೂ ಕೊಡೆ ಇಟ್ಕೊಂಡು ತಗೊಂಡು ಹೋಗಬೇಕು. ಮತ್ತು ನಮ್ಮ ಊರಲ್ಲಿ 2 ವರ್ಷ ಆಗಿದೆ ಬಾವಿ, ಆದರೂ ಇನ್ನೂ ನಮಗೆ ಅದ್ರ ಅನುಕೂಲ ಮಾಡಿಕೊಡ್ಲಿಲ್ಲ. ಈಗ ನಮಗೆ ನಮ್ಮೂರಿಂದ ಬೇರೆ ಕಡೆಗೆ ನೀರೆಲ್ಲ ಸರಬರಾಜು ಮಾಡ್ತಾರೆ, ಆದರೆ ನಮ್ಮೂರಲ್ಲಿ ಕುಡಿಲಿಕ್ಕೆ ಈ ಥರ ನಮಗೆ ಭಾಳ ತೊಂದರೆ ಆಗ್ತಿದೆ. ಆದರೆ ಯಾವ ಅಧಿಕಾರಿನೂ ನಮ್ಮ ಊರಿಗೆ ಬಂದು ನಾವು ದೂರು ಕೊಟ್ಟರು ನಮಗೆ ಅದನ್ನೆಲ್ಲ ಸೌಲಭ್ಯ ಮಾಡಿಕೊಡ್ತಿರ್ಲಿಲ್ಲ. ಇದು ನಮ್ಮ ಊರಿನ ಕುಡಿಯೋ ನೀರಿಂದು ಸಮಸ್ಯೆ. ಮೂಡಿಗೆರೆ ತಾಲೂಕು ಇಸ್ಕಲ್ ಗ್ರಾಮ ಪಂಚಾಯತಿ ನಮ್ಮದು. ಆ್ಯಕ್ಚುಲಿ ನಾವು ಹಳಗಂಡಿ ಅಂತ ಗ್ರಾಮದಿಂದ ಮಾತಾಡ್ತೀವಿ. ನಾವು ಈ ಮಳೆಗಾಲದಲ್ಲೂ ಕೂಡ ಈ ಟ್ಯಾಂಕರ್ನಲ್ಲಿ ನಾವು ನೀರು ತಂದು ಕುಡಿಯುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಯಾಕಂದರೆ ನಮ್ಮಲ್ಲಿ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಮಾಡಿ ಸಾಕಷ್ಟು ಸಾರಿ ನಾವು ಮನವಿ ಮಾಡಿದರೂ ಕೂಡ ಅವರು ಈ ನಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ. ನಮಗೆ ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ನೀರನ್ನು ತಂದು ಕೊಡ್ತಾರೆ, ಅದು ಸಹ ಸರಿಯಾದ ಸಮಯಕ್ಕೆ ತಂದು ಕೊಡ್ತಿಲ್ಲ. ರಾತ್ರಿ 6 ಗಂಟೆ 7 ಗಂಟೆ ಸಮಯಕ್ಕೆ ತಂದು ಕೊಡ್ತಾರೆ. ನಾವೆಲ್ಲ ಕೂಲಿ ಕಾರ್ಮಿಕರು ಕೂಲಿಗೆ ಹೋಗಿ ಬಂದ್ಬಿಟ್ಟು ಕೂಲಿ ಮಾಡ್ಕೊಂಡು ಬಂದು ಮಕ್ಕಳ ಮರಿಗೆ ನೀರಿನ ಸೌಲಭ್ಯ ಇಲ್ಲ. ಮಕ್ಕಳ ಮರಿಗೆ ಅಡುಗೆ ಮಾಡಬೇಕಂದ್ರೂ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ವಿಡಿಯೋವನ್ನು ಈ ಚಿತ್ರೀಕರಣವನ್ನು ಗಮನಿಸಿಬಿಟ್ಟು ಸರಿಯಾಗಿ ನಮಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಹೇಳಿ ನಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ನಾವು ನಿಮ್ಮೆಲ್ಲರೂ ಮನವಿ ಮಾಡ್ತಿದ್ದೀವಿ. ಹಾಗಾಗಿ ದಯಮಾಡಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದಂಥ ಅಧಿಕಾರಿ ವರ್ಗದವರು ತಕ್ಷಣ ಬಂದು ನಮ್ಮ ಈ ಗ್ರಾಮಕ್ಕೆ ನೀರಿನ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.